ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇದು ನೋಡಿ, ಇದು ಕೋವಿಡ್ ಆದ್ಮೇಲೆ ಏನು ಪಲ್ಸ್ ಆಕ್ಸಿಮೀಟರ್ ಅಂತ ಏನು ಫ್ರೀಲಿ ಅವೈಲೇಬಲ್ ಇದೆ, ಅದನ್ನ ನೋಡ್ಬಿಟ್ಟು ಸುಮಾರು ಜನ ಪ್ಲಸ್ ಇವು ಫಿಟ್ ಬಿಟ್ಸ್ ವಾಚ್ ಹಾಕೊಂಡ್ಬಿಟ್ಟು ನನ್ನ ಎದೆ ಬಡಿತ ತುಂಬಾ ಇರ್ರೆಗ್ಯುಲರ್ ಆಗಿದೆ, ಸುಮಾರು ಜನ ಬರ್ತಾರೆ ಈ ಕಂಪ್ಲೇಂಟ್ಸ್ ಇಂದ. ಬಟ್ ಇರ್ರೆಗ್ಯುಲರ್ ಎದೆ ಬಡಿತ ಏನಿದೆಯಲ್ಲ, ಇದರಿಂದ ಎಲ್ಲರಿಗೂ ತೊಂದರೆ ಆಗಲ್ಲ. ಸೊ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಗೆ ನಾವು ಅರಿದಿಮೆ ಅಂತ ಹೇಳ್ತೀವಿ. ಇದಕ್ಕೆ ಬೇರೆ ಮಲ್ಟಿಪಲ್ ಕಾರಣಗಳಿದಾವೆ. ಕೆಲವೊಂದ್ಸಾರಿ ಆಕ್ಟೋಪಿಕ್ಸ್ ಅಂತ ಹೇಳ್ತೀವಿ. ಇದು ಯಾರು ತುಂಬಾ ಕಾಫಿ ಕುಡಿತಾರೆ ಅಥವಾ ತುಂಬಾ ಸ್ಮೋಕಿಂಗ್ ಮಾಡ್ತಾರೆ, ಇಲ್ಲ ತುಂಬಾ ಸ್ಟ್ರೆಸ್ ಅಲ್ಲಿ ಇರುವಾಗ ಈ ತರ ಎದೆ ಬಡಿತಗಳು ಬರಬಹುದು. ಎಸ್ಪೆಷಲಿ ಎಕ್ಸರ್ಸೈಸ್ ಮಾಡುವಾಗ ಈ ತರ ಎದೆ ಬಡಿತಗಳು ಬರಬಹುದು. ಇದು ಸರ್ವೇ ಸಾಮಾನ್ಯ, ಇದರಿಂದ ಏನು ಜನರಲ್ಲಿ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಕೆಲವೊಂದು ಜನರಿಗೆ ಆರ್ಟರಿ ಫಿಬ್ರಿಲೇಷನ್ ಅಂತ ಒಂದು ಕಂಡೀಷನ್ ಇದೆ, ಅದರಲ್ಲಿ ಎದೆ ಬಡಿತ ತುಂಬಾನೇ ಫಾಸ್ಟ್ ಆಗುತ್ತೆ, ತುಂಬಾನೇ ಇರ್ರೆಗ್ಯುಲರ್ ಆಗುತ್ತೆ. ಇಂಥವ್ರಿಗೆ ಏನಂದ್ರೆ ಹಾರ್ಟ್ ಅಲ್ಲಿ ಕ್ಲಾಟ್ ಆಗಿ ಅದು ಬ್ರೈನ್ ಗೆ ಹೋಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗೋ ಚಾನ್ಸ್ ಕೂಡ ಇರುತ್ತೆ. ಅಲ್ಲಿ ನಮ್ಮ ಹಾರ್ಟ್ ಪಂಪಿಂಗ್ ಕಡಿಮೆ ಆಗ್ಬಿಟ್ಟು ಉಸಿರಾಟ ತೊಂದರೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲದೆ ಇನ್ನೊಂದು ಕೆಲವೊಂದು ಕಂಡೀಷನ್ಸ್ ಇದಾವೆ, ಅದರಲ್ಲಿ ಏನಾಗುತ್ತೆ ಎದೆ ಬಡಿತ ತುಂಬಾ ಫಾಸ್ಟ್ ಆಗಿ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದಾಗಿ ನಿಮ್ಗೆ ಏನಾದ್ರೂ ಈ ತರ ಎದೆ ಬಡಿತ ಇರ್ರೆಗ್ಯುಲರ್ ಆಗಿರೋದು ಅಥವಾ ತುಂಬಾ ಫಾಸ್ಟ್ ಆಗಿರೋದು ಅಂತ ನೀವು ನೋಟ್ ಮಾಡಿದ್ರೆ, ಅದಕ್ಕೆ ನೀವು ECG, ಎಕೋ ಮತ್ತೆ 24 hour ಹೋಲ್ಡರ್ ಅಂತ ಟೆಸ್ಟ್ ಅಂತೀವಿ. ಇದನ್ನ ಮಾಡಿಸಿದ್ರೆ ನಿಮಗೆ ಏನು ಅಂಡರ್ಲೈನ್ ಪ್ರಾಬ್ಲಮ್ ಇದೆ ಅಂತ ಅದನ್ನ ಕಂಡುಹಿಡಿಯಬಹುದು. ಸೊ ಅದರಿಂದಾಗಿ ನೀವೇನಾದ್ರೂ ನಿಮ್ಮ ಸ್ಮಾರ್ಟ್ ವಾಚ್ ಅಲ್ಲಿ ನೀವೇನಾದ್ರೂ ನಿಮ್ದು ಎದೆ ಬಡಿತ ಇರ್ರೆಗ್ಯುಲರ್ ಆಗಿದೆ ಅಂತ ನೋಟ್ ಮಾಡಿದ್ರೆ, ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ನಿಮ್ಮ ಹತ್ರ ಇರೋ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ರಿಕ್ವೈರ್ಡ್ ಇನ್ವೆಸ್ಟಿಗೇಷನ್ಸ್ ನ ಮಾಡಿಸಿ, ಹಾಗೂ ಈ ಕಂಡೀಷನ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸ್ಬಿಡಿ.